ನೋಡಿ, ಪಕ್ಷದ ಹಿರಿಯರು ನಿನ್ನೆ ಈಗಾಗಲೇ ಬೆಂಗಳೂರಿಗೆಲ್ಲ ಬಂದಿದ್ದಾರೆ. ಎಲ್ಲ ದೆಹಲಿಯಲ್ಲೆಲ್ಲ ಮಾತುಕತೆ ನಡೀತಾ ಇದೆ. ಭಾಳ ಶೀಘ್ರದಲ್ಲೇ ಎಲ್ಲ ವಿಚಾರಗಳು ಕೂಡ ಬಗೆಹರಿಯುತ್ತೆ. ಎಲ್ಲ ಒಂದು ಕಡೆ ಕಾರ್ಯಕರ್ತರಲ್ಲಿ ಇನ್ನು ನಿಮಗೆ ಕೇವಲ ಕೆಲವೇ ದಿವಸಗಳಲ್ಲಿ ಎಲ್ಲ ಇತ್ಯರ್ಥ ಆಗುತ್ತೆ. ವಿಜೇಂದ್ರ ಬದಲಾವಣೆ ಬಗ್ಗೆ ಆಗತ್ತಲ್ಲ, ಪಕ್ಷದ ವರಿಷ್ಠರು ಇವತ್ತು ಒಳ್ಳೆಯ ತೀರ್ಮಾನ ತಗೊಳ್ತಾರೆ. ఢిల్లీ ಚುನಾವಣೆ ಇವತ್ತುವರೆಗಿತ್ತು, ಇದು ಮುಗಿದಿದೆ. ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ. ನೋಡಿ, ಅದರ ಬಗ್ಗೆ ನಾನು ಏನು ಮಾತಾಡಿಲ್ಲ. ಪಕ್ಷದ ಹಿರಿಯರು ಏನು ತೀರ್ಮಾನ ಮಾಡ್ತಾರೋ ಅದು ಅಂತಿಮ. ರಾಮುಲು ಅವರು ಅಧ್ಯಕ್ಷ ಮಾಡ್ತೀನಿ ಅಂತಾರೆ. ಈಗಲೇ ಅದಕ್ಕೆ ವಿಜೇಂದ್ರ ಅವರು ಕೌಂಟ್ರು ಹೇಳಿದ್ದಾರೆ ಅವರು. ಹಾಗಾಗಿ ಆಸೆ ಅನ್ನೋದು ಎಲ್ರಿಗೂ ಇರುತ್ತೆ. ಫೈನಲ್ ಆಗಿ ಪಕ್ಷದ ಹಿರಿಯರು ತೀರ್ಮಾನ ಮಾಡಬೇಕು ಅಷ್ಟೇ. ನೋಡಿ, ಪಕ್ಷದ ಹಿರಿಯರು ನಿನ್ನೆ ಈಗಾಗಲೇ ಬೆಂಗಳೂರಿಗೆಲ್ಲ ಬಂದಿದ್ದಾರೆ. ಎಲ್ಲ ದೆಹಲಿಯಲ್ಲೆಲ್ಲ ಮಾತುಕತೆ ನಡೀತಾ ಇದೆ. ಭಾಳ ಶೀಘ್ರದಲ್ಲೇ ಎಲ್ಲ ವಿಚಾರಗಳು ಕೂಡ ಬಗೆಹರಿಯುತ್ತೆ. ಎಲ್ಲ ಒಂದು ಕಡೆ ಕಾರ್ಯಕರ್ತರಲ್ಲಿ ಇನ್ನು ನಿಮಗೆ ಕೇವಲ ಕೆಲವೇ ದಿವಸಗಳಲ್ಲಿ ಎಲ್ಲ ಇತ್ಯರ್ಥ ಆಗುತ್ತೆ. ವಿಜೇಂದ್ರ ಬದಲಾವಣೆ ಬಗ್ಗೆ ಆಗತ್ತಲ್ಲ, ಪಕ್ಷದ ವರಿಷ್ಠರು ಇವತ್ತು ಒಳ್ಳೆಯ ತೀರ್ಮಾನ ತಗೊಳ್ತಾರೆ. ఢిల్లీ ಚುನಾವಣೆ ಇವತ್ತುವರೆಗಿತ್ತು, ಇದು ಮುಗಿದಿದೆ. ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ. ನೋಡಿ, ಅದರ ಬಗ್ಗೆ ನಾನು ಏನು ಮಾತಾಡಿಲ್ಲ. ಪಕ್ಷದ ಹಿರಿಯರು ಏನು ತೀರ್ಮಾನ ಮಾಡ್ತಾರೋ ಅದು ಅಂತಿಮ. ರಾಮುಲು ಅವರು ಅಧ್ಯಕ್ಷ ಮಾಡ್ತೀನಿ ಅಂತಾರೆ. ಈಗಲೇ ಅದಕ್ಕೆ ವಿಜೇಂದ್ರ ಅವರು ಕೌಂಟ್ರು ಹೇಳಿದ್ದಾರೆ ಅವರು. ಹಾಗಾಗಿ ಆಸೆ ಅನ್ನೋದು ಎಲ್ರಿಗೂ ಇರುತ್ತೆ. ಫೈನಲ್ ಆಗಿ ಪಕ್ಷದ ಹಿರಿಯರು ತೀರ್ಮಾನ ಮಾಡಬೇಕು ಅಷ್ಟೇ. ನೋಡಿ, ಪಕ್ಷದ ಹಿರಿಯರು ನಿನ್ನೆ ಈಗಾಗಲೇ ಬೆಂಗಳೂರಿಗೆಲ್ಲ ಬಂದಿದ್ದಾರೆ. ಎಲ್ಲ ದೆಹಲಿಯಲ್ಲೆಲ್ಲ ಮಾತುಕತೆ ನಡೀತಾ ಇದೆ. ಭಾಳ ಶೀಘ್ರದಲ್ಲೇ ಎಲ್ಲ ವಿಚಾರಗಳು ಕೂಡ ಬಗೆಹರಿಯುತ್ತೆ. ಎಲ್ಲ ಒಂದು ಕಡೆ ಕಾರ್ಯಕರ್ತರಲ್ಲಿ ಇನ್ನು ನಿಮಗೆ ಕೇವಲ ಕೆಲವೇ ದಿವಸಗಳಲ್ಲಿ ಎಲ್ಲ ಇತ್ಯರ್ಥ ಆಗುತ್ತೆ. ವಿಜೇಂದ್ರ ಬದಲಾವಣೆ ಬಗ್ಗೆ ಆಗತ್ತಲ್ಲ, ಪಕ್ಷದ ವರಿಷ್ಠರು ಇವತ್ತು ಒಳ್ಳೆಯ ತೀರ್ಮಾನ ತಗೊಳ್ತಾರೆ. ఢిల్లీ ಚುನಾವಣೆ ಇವತ್ತುವರೆಗಿತ್ತು, ಇದು ಮುಗಿದಿದೆ. ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ. ನೋಡಿ, ಅದರ ಬಗ್ಗೆ ನಾನು ಏನು ಮಾತಾಡಿಲ್ಲ. ಪಕ್ಷದ ಹಿರಿಯರು ಏನು ತೀರ್ಮಾನ ಮಾಡ್ತಾರೋ ಅದು ಅಂತಿಮ. ರಾಮುಲು ಅವರು ಅಧ್ಯಕ್ಷ ಮಾಡ್ತೀನಿ ಅಂತಾರೆ. ಈಗಲೇ ಅದಕ್ಕೆ ವಿಜೇಂದ್ರ ಅವರು ಕೌಂಟ್ರು ಹೇಳಿದ್ದಾರೆ ಅವರು. ಹಾಗಾಗಿ ಆಸೆ ಅನ್ನೋದು ಎಲ್ರಿಗೂ ಇರುತ್ತೆ. ಫೈನಲ್ ಆಗಿ ಪಕ್ಷದ ಹಿರಿಯರು ತೀರ್ಮಾನ ಮಾಡಬೇಕು ಅಷ್ಟೇ.